ಹಾಯ್ ಓಲ್, ಇದು ಗುರುವಾರದ ಮಿನಿ ವ್ಲಾಗ್. ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಕೂಡ ಮಾಮೂಲಿಯಾಗಿ ಬೆಳಗಿನ ಪೂಜೆ ಎಲ್ಲ ಮುಗಿಸಿ ನನಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿ ಬದಲು ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಊರಿಂದ ಬರುವಾಗ ಸ್ವಲ್ಪ ಕಳಲೆನ ತೊಗೊಂಡು ಬಂದಿದ್ದೆ, ಅದರಲ್ಲೇ ಇವಾಗ ಸಾಂಬಾರು ಮಾಡ್ತಾ ಇರೋದು. ನಾನು ಎಲ್ಲ ಥರ ಕಾಳುಗಳನ್ನು ಮೊಳಕೆ ಕಟ್ಟಿ ಹಾಗೆ ಎಲ್ಲ ಥರ ತರಕಾರಿನೂ ಬಳಸ್ಕೊಂಡು ಈ ಸಾಂಬಾರು ಮಾಡೋವಂಥದ್ದು ತುಂಬಾ ಹೆಲ್ದಿಯಾಗಿರುತ್ತೆ. ಆದರೆ ಕಳಲೆನ ಒಂದೆರಡು ದಿನ ನೀರಲ್ಲಿ ಚೆನ್ನಾಗಿ ನೆನೆಸಿ ಅದಾದಮೇಲೆ ನಾವು ಅಡುಗೆನ ಮಾಡ್ಕೊಳ್ಬೇಕು. ಹಾಗೆ ಅಡುಗೆ ಎಲ್ಲ ಮುಗಿಸಿದ್ದಾದ್ಮೇಲೆ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟೆ. ಪ್ರತಿ ಸಲ ಕೂಡ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ, ಆದರೆ ಮೊದಲನೇ ಸಲ ನನಗೆ ಪ್ರಸಾದ ಅಂತ ಸಿಕ್ಕಿದ್ದು. ಇನ್ನು ಇವತ್ತು ನಾನು ವೇರ್ ಮಾಡಿರೋ ಈ ಸಾರಿ ಬಂದು ದೇವಿತ್ಯ ಬುಟಿಕ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು. ಇವ್ರ ಪೇಜ್ ಡೀಟೇಲ್ಸ್ನು ಕೂಡ ಕೊಟ್ಟಿರ್ತೀನಿ, ನಿಮ್ಗೆ ಏನಾದರೂ ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಹಾಗೆ ಇವತ್ತು ದೇವ್ರ ಮನೇಲಿರೋ ಉಂಡಿ ಕೂಡ ತುಂಬಿತ್ತು. ಸಾಮಾನ್ಯವಾಗಿ ಹಬ್ಬ ಹತ್ರ ಬರ್ತಿದ್ದಂಗೆ ನಾನು ಉಂಡಿನ ಓಪನ್ ಮಾಡಿ ಏನಾದರೂ ಮನೆಗೆ ತೊಗೊಂಡು ಬರ್ತೀನಿ. ಈ ಸಲ ಏನೇನು ತಂದಿದ್ದೀನಿ ಅನ್ನೋದನ್ನ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ.